ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೀ ರೈಸ್ ಮತ್ತು ಪನ್ನೀರ್ ಕುರ್ಮಾನ ಮಾಡಿದ್ದೀನಿ. ಇವೆರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಕಿತ ಟ್ರೈ ಮಾಡಿ, ತುಂಬ ಇಷ್ಟಪಟ್ಟು ತಿಂತೀರಾ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಈಸಿಯಾಗಿ ಮಾಡ್ಕೊಬೋದು. ಮಕ್ಕಳಿಗೆಲ್ಲನೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ. ಹಾಗೆ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವ ಕೊಬ್ಬರಿನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬನ್ನಿ. ಒಂದು ಪಾತ್ರೆಗೆ ಯಾವ್ದಾದ್ರು ಕಾಟನ್ ಬಟ್ಟೆನ ಹಾಕಿ ಈ ಥರ ಮಾಡ್ಕೊಳ್ಳಿ. ಇದಕ್ಕೀಗ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ನೀರನ್ನ, ಅದನ್ನು ಹಾಕೊಂಡು ಚೆನ್ನಾಗಿ ಹಿಂಡ್ಕೊಳ್ಳಿ. ನೋಡಿ, ಈ ಥರ ಕೈಯಲ್ಲೇನೆ ಹಿಂಡ್ಕೊಳ್ಳಿ. ನೋಡಿ, ಈಗ ಹಿಂಡ್ಕೊಂಡಿದೀವಲ್ಲ ಅದ್ರದ್ದು ಸಿಪ್ಪೆ ಎಲ್ಲನೂ ಈ ಥರ ಡ್ರೈ ಆಗಿ ಇರಬೇಕು. ಈಗ ಒಂದು ಕುಕ್ಕರ್ಗೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನ್ ತುಪ್ಪ. ಈಗ ಇದಕ್ಕೆ ಪಲಾವ್ ಸಾಮಾನ ಹಾಕ್ಕೊಳ್ಳಿ. ಪಲಾವ್ ಸಾಮಾನು ಫ್ರೈ ಆದಮೇಲೆ 7ರಿಂದ 8 ಗೋಡಂಬಿನ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಗೋಡಂಬಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಹಾಗೆ 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 4 ಮೀಡಿಯಂ ಸೈಜ್ ಈರುಳ್ಳಿನ ಹಾಕ್ಕೊಳ್ಳಿ. ಈರುಳ್ಳಿನೆಲ್ಲ ಲೈಟ್ ಬ್ರೌನ್ ಶೇಡ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ. ಈಗ ಅದೇ ಗ್ಲಾಸಲ್ಲಿ 2 ಗ್ಲಾಸು ಕಾಯಿ ನೀರನ್ನು ಸೇರಿಸ್ಕೊಬೇಕು. ಕಾಯಿ ನೀರಂದರೆ ನಾವು ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಒಂದು ನೀರನ್ನ ಹಾಕೊಂಡೋಣ. ನೋಡಿ, 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಈಗ ನೀರೆಲ್ಲನೂ ಚೆನ್ನಾಗಿ ಕುದೀತಿದೆ. ಈಗ ನಾವು ಆಗಲೇ 2ರಿಂದ 3 ಕಿತ ಚೆನ್ನಾಗಿ ವಾಶ್ ಮಾಡಿರೋ ಅಂಥ ಅಕ್ಕಿನ ಹಾಕೊತಿದ್ದೀನಿ. ನಾನಿಲ್ಲಿ ಅರ್ಧ kg ಅಕ್ಕಿನ ತಗೊಂಡಿದ್ದೀನಿ. ಅಕ್ಕಿನ ಬೇಕಿದ್ರೆ ನೆನೆಸಿ ಸಹ ಹಾಕೊಬೋದು, ಇಲ್ಲ ತೊಳೆದು ಹಾಗೆ ಡೈರೆಕ್ಟ್ ಹಾಕೊಂಡ್ರೂ ಸರೋಗುತ್ತೆ. ಈಗ ರೈಸು 80% ಬಾಯ್ಲ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈಗ ನೋಡ್ತಿರ್ಬೋದು 80% ಬಾಯ್ಲ್ ಆಗಿದೆ ರೈಸ್ ಎಲ್ಲನೂ. ಈಗ ಕುಕ್ಕರನ್ನು ಕ್ಲೋಸ್ ಮಾಡಿ ಸಣ್ಣ ಹುರಿಯಲ್ಲಿ 1 ವಿಸಿಲ್ ಕೂಗಿಸ್ಕೊಳ್ಳಿ. ಈಗ 1 ವಿಸಿಲ್ ಆಗಿದೆ. ಈಗ ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾವು ಇದಕ್ಕೆ ಕಾಯಿ ನೀರು ಹಾಕಿರೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಒಂದು ರೆಸಿಪಿನ. ನೀವು ಸಹ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಏನಾದರೂ ಡೌಟ್ ಇದ್ರೂ ಸಹ ಕಮೆಂಟಲ್ಲಿ ತಿಳಿಸಿ. ಈಗ ಪನ್ನೀರ್ ಕುರ್ಮಾನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ಒಂದು ಪ್ಯಾನ್ಗೆ 50 ml ಆಯಿಲನ್ನು ಹಾಕೊಳ್ಳಿ. ಆಯಿಲ್ ಕಾದಿದ ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಹಾಕೊಳ್ಳೋಣ. ಪನ್ನೀರ್ನೆಲ್ಲನೂ ಹಾಕೊಂಡಿದ್ಮೇಲೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಡಾರ್ಕ್ ಬ್ರೌನ್ ಶೇಡ್ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ಥರ ಡಾರ್ಕ್ ಬ್ರೌನ್ ಶೇಡ್ಗೆ ಬರಬೇಕು. ಈಗ ಇದೊಂದು ಪನ್ನೀರ್ನ ಜಾಲರದಲ್ಲಿ ಈ ಥರ ಎತ್ಕೊಳ್ಳಿ. ಈಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಎಣ್ಣೆ ಸಹ ಯೂಸ್ ಮಾಡ್ಕೊಬೋದು. ತುಪ್ಪ ಚೆನ್ನಾಗಿ ಕಾದಿದ ನಂತರ 2 ಚಕ್ಕೆ, 5 ಲವಂಗ, ಹಾಗೆ 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 2 ಟೇಬಲ್ ಸ್ಪೂನ್ ಧನಿಯಾಕಾಳು. ಧನಿಯಾಕಾಳು ಇಲ್ಲ ಅನ್ನೋರು ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿನೂ ಸಹ ಹಾಕ್ಕೊಬೋದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾವು ಆಗಲೇ ಗೀ ರೈಸ್ ಮಾಡಬೇಕಾದ್ರೆ ಕಾಯಿ ನೀರನ್ನ ಮಾಡ್ಕೊಂಡಿದ್ವಲ್ಲ, ಆ ಒಂದು ಸಿಪ್ಪೆನ ಇದಕ್ಕೆ ಹಾಕೊಳ್ಳಿ. ಆಗ ಈ ಒಂದು ಸಿಪ್ಪೆನೂ ವೇಸ್ಟ್ ಆಗಲ್ಲ. ಈಗ ಇದನ್ನು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ನೀವು ಮಾಮೂಲಿ ಕೊಬ್ಬರಿನ ಹಾಕೊಬೋದು. ಈಗ ಇದು 2 ಮಿನಿಟ್ಸ್ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ನಾನು ಆಗಲೇ ಇದಕ್ಕೆ ಮೆಣಸಿನ್ಕಾಯಿ ಹಾಕೋದನ್ನು ಮರ್ತೋಗಿದ್ದೆ. ಸೊ ಅದಕ್ಕೆ ಈಗ ನಾನು 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡಿರೋದು. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿನೆಲ್ಲನೂ ಹಾಕ್ಕೊಳ್ಳೋಣ. ಇದಕ್ಕೀಗ ಸ್ವಲ್ಪನೇ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡು ಬನ್ನಿ. ಈಗ ಒಂದು ಪ್ಯಾನ್ನ ತಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳಿ.
ಎಣ್ಣೆ ಕಾದಿದ ನಂತರ ನಾನು ತೋರಿಸ್ತಿರುವಂಥ ಪಲಾವ್ ಸಾಮಾನ ಹಾಕೊಳ್ಳಿ. 3 ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೊತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಎಲ್ಲನೂ ಹಾಕೊಳ್ಳೋಣ. ಈಗ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಹಾಕೊಳ್ಳಿ. ನೀರನ್ನು ಹಾಕೊಂಡು ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಈಗ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನಾವು ಆಗ್ಲೇ ಕರೆದಿಟ್ಕೊಂಡಿರುವಂಥ ಪನ್ನೀರ್ನ ಹಾಕೊಳ್ಳೋಣ. ಈಗ ಇದನ್ನ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಟೀ ಸ್ಪೂನ್ ಚಿಕನ್ ಮಸಾಲಾನ ಹಾಕೊಳ್ಳಿ. ನಿಮ್ಮ ಹತ್ರ ಚಿಕನ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲನೂ ಸಹ ಯೂಸ್ ಮಾಡ್ಕೊಬೋದು. ಈಗ ನೋಡಿ ರುಚಿಕರವಾದ ಪನ್ನೀರ್ ಕುರ್ಮಾ ರೆಡಿ. ನೀವು ಇದನ್ನು ಬೇಕಾದರೆ ಒಳ್ಳೆ ಗ್ರೇವಿ ಥರನೂ ಮಾಡ್ಕೊಬೋದು. ನಾನಿಲ್ಲಿ ಗೊಜ್ಜು ಥರನೇ ಮಾಡ್ಕೊಂಡಿದ್ದೀನಿ. ಈ ಒಂದು ಪನ್ನೀರ್ ಕುರ್ಮಾನ ರೈಸ್ಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಕಿಂತ ಟ್ರೈ ಮಾಡಿ. ಓಕೆ ಗಾಯ್ಸ್, ಈ ಒಂದು ವಿಡಿಯೋ ಇಷ್ಟೇನೆ. ಈ ಒಂದು ವಿಡಿಯೋ ಇಷ್ಟ